ನಿಕೋಲಸ್ ಮದುರೋ ವೆನಿಜುವೆಲಾ ಪ್ರೆಸಿಡೆಂಟ್. ಅಮೆರಿಕ ಕೆಟಗರಿಕಲಿ ಪ್ಲಾನ್ ಮಾಡಿ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ನಡೀತಿದ್ದ ಸಂದರ್ಭದಲ್ಲೇ ಇನ್ನೊಂದು ಇನ್ಸಿಡೆಂಟ್ ಕೂಡ ಆಗಿದೆ. ಈ ನಿಕೋಲಸ್ ಮದುರೋ ಯಾರಿದಾರೋ ಇವ್ರನ್ನ ಮತ್ತೆ ಇವ್ರ ವೈಫ್ ನ ಕಿಡ್ನಾಪ್ ಮಾಡ್ಕೊಂಡು ಏರ್ ಲಿಫ್ಟ್ ಮಾಡಿ ಅಮೆರಿಕಾಗೆ ತಗೊಂಡು ಬಂದಿದ್ದಾರೆ. ನ್ಯೂಯಾರ್ಕ್ ಅಲ್ಲಿ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಅಂತ ಹೇಳಿ ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ. ಅಮೆರಿಕದ ಪರ್ಸ್ಪೆಕ್ಟಿವ್ ನಲ್ಲಿ ಡ್ರಗ್ಸ್ ಮತ್ತೆ ನಾರ್ಕೋಟಿಕ್ಸ್ ವೆನಿಜುವೆಲಾದಿಂದ ಬರ್ತಾ ಇರೋದ್ರಿಂದಾನೇ ನಾವು ಈ ರೀತಿಯ ದಾಳಿಯನ್ನ ನಿಕೋಲಸ್ ಮದುರೋ ಮೇಲೆ ಮಾಡಿದೀವಿ ಅಂತ ಹೇಳಿ ಟ್ರಂಪ್ ಅವರು ಹೇಳ್ತಿದ್ದಾರೆ. ಆದ್ರೆ ನಿಕೋಲಸ್ ಮದುರೋ ಅಂಡರ್ ಇರೋ ವೆನಿಜುವೆಲಾ ರಷ್ಯಾಗೆ ಚೈನಾಗೆ ತುಂಬಾ ಒಳ್ಳೆ ಫ್ರೆಂಡ್. ಈ ರೀತಿಯ ಇನ್ಫ್ಲೂಯೆನ್ಸ್ ಸೌತ್ ಅಮೆರಿಕಾ ಕಾಂಟಿನೆಂಟ್ ಅಲ್ಲಿ ಇರೋದು ಟ್ರಂಪ್ಗೆ ಇಷ್ಟ ಆಗಲ್ಲ. ಪ್ರಪಂಚದಾದ್ಯಂತ ಹೈಯೆಸ್ಟ್ ಆಯಿಲ್ ರಿಸರ್ವ್ ಇರೋ ದೇಶ ಯಾವುದು ಅಂತ ಕೇಳಿದ್ರೆ ಡೊನಾಲ್ಡ್ ಟ್ರಂಪ್ ವೆನಿಜುವೆಲಾ ಅಂತ ಹೇಳ್ತಾರೆ. ಈ ಆಯಿಲ್ ರಿಸರ್ವ್ ಮೇಲೆ ಡಿಜೆಟಿಗೆ ಯಾವಾಗ್ಲಿಂದನೋ ಒಂದು ಕಣ್ಣಿದೆ. ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ವೆನಿಜುವೆಲಾ ಆಯಿಲ್ ಕ್ಯಾರಿ ಮಾಡೋ ಕಾರ್ಗೋ ಕಾಣಿಸಿದ್ರೆ ಅಮೆರಿಕನ್ ಹೆಲಿಕಾಪ್ಟರ್ ಹೋಗಿ ಆರ್ಮಡ್ ಪೀಪಲ್ಸ್ ನ ಡಿಪ್ಲಾಯ್ ಮಾಡಿ ಆಯಿಲ್ ನ ಕಳ್ತನ ಮಾಡ್ಕೊಂಡು ಹೊರಟೋಗುತ್ತೆ. ಒಂದ್ ಕಾಲದಲ್ಲಿ ಪೈರೇಟ್ಸ್ ಈ ರೀತಿಯ ಕೆಲಸ ಮಾಡ್ತಿದ್ರು 1700 1800s ಅಲ್ಲಿ. ಇದು ಇವತ್ತು ಕೂಡ ನಡೀತಾ ಇದೆ ಅಂತ ಹೇಳಿ ಪೂರ್ತಿ ಲ್ಯಾಟಿನ್ ಅಮೆರಿಕಾ ಮಾತಾಡ್ತಿದೆ.